ಸ್ಟಾರ್ ಡೈರೆಕ್ಟರ್ ಹಂಸಲೇಖ ಅವರ ಹುಟ್ಟುಹಬ್ಬದ ದಿನವೇ ಅವರು ತಮ್ಮ ನಿರ್ದೇಶನದ ಮೊದಲ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ರು. ಈ ಟೈಮ್ನಲ್ಲಿ ಅವರ ಜೊತೆಗೆ ಅವರ ಆಪ್ತ ಗೆಳೆಯ, ಒಂದು ಕಾಲದ ಆಪ್ತ ಗೆಳೆಯ, ಅದಾದ ನಂತರ ಮನಸ್ತಾಪಗಳ ಕಾರಣಕ್ಕೆ ಇಬ್ರು ವರ್ಷಾನುಗಟ್ಟಲೆ ಮಾತಾಡ್ತಾ ಇರಲಿಲ್ಲ, ರವಿಚಂದ್ರನ್ ಅವರು ಕೂಡ ಉಪಸ್ಥಿತರಿದ್ರು. ಸೊ ಈ ಮನಸ್ತಾಪಕ್ಕೆ ಏನು ಕಾರಣ ಆಗಿತ್ತು, ನಂತರ ಹಂಸಲೇಖ ಅವರ ರಿಯಾಕ್ಷನ್ ಇದಕ್ಕೆ ಏನಿತ್ತು, ಎಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಂಸಲೇಖ ನಾನು ಜಗಳ ಮಾಡಿಲ್ಲ, ದೂರವಾಗುವುದಕ್ಕೆ ಕಾರಣ ಏನು ಗೊತ್ತಾ? ನಾದಬ್ರಹ್ಮ ಹಂಸಲೇಖ ಅವರ 74ನೇ ಹುಟ್ಟುಹಬ್ಬದ ವೇದಿಕೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿತ್ತು. ಹಂಸಲೇಖ ಡೈರೆಕ್ಟರ್ ಕ್ಯಾಪ್ ಅನ್ನ ಹಾಕಿ ನಿರ್ದೇಶನ ಮಾಡ್ತಾ ಇರುವ ಮೊದಲ ಸಿನಿಮಾಗೆ ಸ್ಯಾಂಡಲ್ವುಡ್ ಬಳಗವೇ ಬಂದು ಹರಸಿ ಹಾರೈಸಿದೆ. ವಿಶೇಷ ಅಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಗಮಿಸಿದ್ದು, ಜೊತೆಗೆ ತಮ್ಮ ಪವಿತ್ರ ಸ್ನೇಹದ ಬಗ್ಗೆ ಮಾತನಾಡಿದ್ದು, ಚಿತ್ರರಂಗದಲ್ಲಿ ಹಂಸಲೇಖ ಹಾಗೂ ಕ್ರೇಜಿ ಸ್ಟಾರ್ ನಡುವಿನ ಮನಸ್ತಾಪದ ಬಗೆಗಿದ್ದ ಹಲವು ಗೊಂದಲಗಳಿಗೆ ರವಿಚಂದ್ರನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ. ಒಂದು NS ರಾವ್ ಅನ್ನೋರು ಇವ್ರನ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರಿಸ್ತಾರೆ. ಒಂದು ಗಿಟಾರ್ ಇಟ್ಕೊಂಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ. ಅದು ನಾವ್ಯಾವತ್ತೂ ಇಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡಾಗಲಿ, ಇಲ್ಲ ಬಾರಲ್ಲಾಗಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ. ನಾವು ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ನಾನು ಹೃದಯ ಆದರೆ ಹೃದಯದ ಪ್ರತಿ ಬಡಿತ ನೀನು, ಕ್ರೇಜಿ ಸ್ಟಾರ್ ಮಾತೇ ಮಾತು. ನಾವಿಬ್ಬರೂ ದೂರವಾಗಿದ್ದಕ್ಕೆ ಕಾರಣವಿಲ್ಲ, ಯಾವತ್ತೂ ಜಗಳ ಮಾಡಿ ದೂರವಾಗಲಿಲ್ಲ. ಹೇಗೆ ಸೇರಿದ್ವೋ ಹಾಗೆ ದೂರ ಆದ್ವಿ. ನಾನು ಪೆನ್ನು ಪೇಪರನ್ನು ಹಿಡಿಬೇಕು ಅಂತ ಇತ್ತೋ ಏನೋ, ಹೀಗಾಗಿ ನಾವು ದೂರವಾಗಿರಬಹುದು. ಈಗ ನನ್ನ ಜಾಗಕ್ಕೆ ರಾಜು ಅಂದರೆ ಹಂಸಲೇಖ ಬಂದಿದ್ದಾರೆ. ನಾನು ಹೃದಯ, ನೀವು ನಮ್ಮ ಹಾರ್ಟ್ ಬೀಟ್ ಅಂಥೇಳಿ ಹಂಸಲೇಖ ಬರ್ತ್ಡೇ ದಿನ ಕ್ರೇಜಿ ಸ್ಟಾರ್ ಮನಬಿಚ್ಚಿ ಮಾತನಾಡಿದ್ದಾರೆ. ಅದೆಷ್ಟೋ ವರ್ಷಗಳಿಂದ ತಮ್ಮ ಮನಸ್ಸಲ್ಲಿದ್ದ, ಮುಕ್ತವಾಗಿ ಹೇಳಬೇಕು ಅಂದ್ಕೊಂಡಿದ್ದ ಮನದಾಳದ ಇಂಗಿತವನ್ನು ತೋಡ್ಕೊಂಡಿದ್ದಾರೆ. ನಮ್ಮಿಬ್ಬರ ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದ್ವಿ. ನಾವು ಸಡನ್ನಾಗಿ ಒಂದು ದಿವಸ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಇವತ್ತು ನಾನು ಅವ್ರು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾರು ಹೇಳ್ತೀವಲ್ಲ, ಅದಕ್ಕೆ ಏನಾರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗೋ ಅಂಥ ಕಾರಣಗಳಲ್ಲ. ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳೋವಂಥ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗೆ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು, ನಾನು ಬರೀಬೇಕಾಗಿತ್ತೇನೋ, ನನ್ನ ಕೈಲೂ ಪೆನ್ ಬರಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ, ಅದರಿಂದ ನಾನು ಅವ್ರು ದೂರ ಆಗಬೇಕಂತ ಪರಿಸ್ಥಿತಿ ಬಂದಿರ್ಬೋದು. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ನೇಹ ಹಾಗೂ ಅವರ ಸಪೋರ್ಟ್ ಮಾಡಿದ ಬಗೆಯನ್ನು ಕೂಡ ಹಂಸಲೇಖ ಎಳೆಯಾಗಿ ಹರಡಿಕೊಂಡಿದ್ದಾರೆ. ಈಗಲೂ ಕ್ರೇಜಿ ಸ್ಟಾರ್ 10 kg ತೂಕ ಕಡಿಮೆ ಮಾಡಿ ನಿಂತರೆ ಸ್ಫುರದ್ರೂಪಿ ನಟರು. ಅತಿ ಹೆಚ್ಚು ಲೇಡಿ ಫ್ಯಾನ್ಸ್ ಫಾಲೋಯಿಂಗ್ ಇರುವಂತಹ ಏಕೈಕ ನಟ ಅದು ಕ್ರೇಜಿ ಸ್ಟಾರ್ ಅಂತ ಹೇಳಿ ಗುಣಗಾನ ಮಾಡಿದ್ದಾರೆ. ಅಲ್ಲದೆ MG ರೋಡ್ ಕಡೆ ತಿರ್ಕೊಂಡಿದ್ದಂತಹ ಆಡಿಯನ್ಸನ್ನು ಗಾಂಧಿನಗರಕ್ಕೆ ಕರ್ಕೊಂಡು ಬಂದವರು ಕೂಡ ರವಿಚಂದ್ರನ್. ನನ್ನ ಜೀವನದ ಫಸ್ಟ್ ಪಾಸಿಟಿವ್ ಪರ್ಸನಾಲಿಟಿ ರವಿಚಂದ್ರನ್ ಅಂತ ಹೇಳಿದ್ದಾರೆ. ನೀವು ಮೊನ್ನೆ ಹೇಳ್ತಿದ್ದೀರಿ, ರಾಮಾಚಾರಿ ಥರ ಸಿನಿಮಾ ಮಾಡಿರಿ, ಹಳ್ಳಿ ಮೇಷ್ಟ್ರ ಥರ ಸಿನಿಮಾ ಮಾಡಿರಿ, ರಾಜಾಹುಲಿ ಥರ ಸಿನಿಮಾ ಮಾಡಿರಿ. ನೀವ್ಯಾಕೆ ಸಾರ್ ಮಾಡ್ತಿಲ್ಲ? ನೀವು ಒಂದು 10 kg ಕಮ್ಮಿ ಮಾಡಿಬಿಟ್ರೆ ಇವತ್ತು ಸುರದ್ರೂಪಿ ಸುಂದರ ನಟ. ಇವತ್ತು ನಿಮಗೆ ಹೆಣ್ಣುಮಕ್ಕಳು ಇಷ್ಟಪಡುವಷ್ಟು ಯಾವ ಹೀರೋಗೂ ಇಷ್ಟಪಡಲ್ಲ ಸರ್. ಇಡೀ ಕರ್ನಾಟಕದಲ್ಲಿ ಎಲ್ಲ ಯೌವನದ ಮಹಿಳೆಯರೆಲ್ಲ ನಿಮ್ಮನ್ನು ಇಷ್ಟಪಡ್ತಾರೆ. ಜಸ್ಟ್ 10 kg ಕಟ್ ಬ್ಯಾಚುಲರ್ ಬಾಯ್ಸ್ ಬಿಟ್ಬಿಟ್ಟು ಸಿನಿಮಾ ಮಾಡಿ ಯಾರಿವಳು ಅಂತ ಹಾಡು ಹೇಳಿದ್ರೆ ಜನ ಕಿತ್ಕೊಂಡು ಬಂದುಬಿಡ್ತಾರೆ ಸರ್. ಸರ್ ಅದೆಲ್ಲ ಮಾಡ್ತೀರ ನೀವು? ನಾವು ಬುದ್ಧಿ ಹೇಳಲ್ಲ. ನಾವು ಪಾಸಿಟಿವ್ ಪರ್ಸ್ನಾಲಿಟಿ ಅಂತ ಒಂದು ಚಿಕ್ಕ ಶೀಲ್ಡ್ ಮಾಡಿದ್ದಾರೆ. ಒಟ್ನಲ್ಲಿ ಸ್ಯಾಂಡಲ್ವುಡ್ನ ಇಬ್ಬರು ದಿಗ್ಗಜರ ಸಮಾಗಮ, ಸ್ನೇಹ, ಪ್ರೀತಿಯ ಮಾತುಗಳು ಕನ್ನಡದ ಚಿತ್ರರಂಗದ ಯುವ ಪ್ರತಿಭೆಗಳಿಗೆ, ಕರುನಾಡಿನ ಜನತೆಗೆ ಮತ್ತಷ್ಟು ಉತ್ಸಾಹ, ನಂಬಿಕೆ, ಭರವಸೆಯನ್ನು ಮೂಡಿಸಿದೆ. ಇನ್ನು ನಾದಬ್ರಹ್ಮ ನಿರ್ದೇಶನದಲ್ಲಿ ನಟಿಸುವ ಬಗ್ಗೆಯೂ ಕೂಡ ರವಿಚಂದ್ರನ್ ಮನಬಿಚ್ಚಿ ಮಾತನಾಡಿದ್ದಾರೆ. ಈ ಇಬ್ಬರು ದಿಗ್ಗಜರ ಕಾಂಬಿನೇಷನ್ನಲ್ಲಿ ಮುಂದೆ ಸಿನಿಮಾಗಳು ಮೂಡಿ ಬರಲಿ ಅನ್ನೋದೇ ಕೋಟ್ಯಾನುಕೋಟಿ ಕನ್ನಡಿಗರ ಆಶಯ. ಧನು ಎಲ್ಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.